ಯಶಸ್ವಿ ಭವ. ಇನ್ನೊಮ್ಮೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಯಶಸ್ವಿ ಭವ. ಓಕೆ. ಯಶಸ್ವಿ ಭವ ಅನ್ನೋದು ಏನು ಐಡಿಯಾ ಇದೆಯಾ? ಜಸ್ಟ್ ಒಂದು ಕ್ವಶನ್ ಅಷ್ಟೇ, ಗೊತ್ತಂದರೆ ಗೊತ್ತು, ಇಲ್ಲಾಂದರೆ ಇಲ್ಲ. ಸಕ್ಸಸ್. ಸೊ ಯಶಸ್ವಿ ಭವ ಅಂತಂದರೆ ನಮಗೆ ಎಲ್ಲರಿಗೂ ಯಶಸ್ಸು ಸಿಗಲಿ ಅನ್ನೋದಷ್ಟೇ. ಓಕೆ. ಎಲ್ಲಿ, ಹೇಗೆ, ಯಾರಿಗೆ, ಯಾವಾಗ ಎಲ್ಲನೂ ಇದರಲ್ಲೇ ಅಡಗಿರುತ್ತೆ. ಯಶಸ್ವಿ ಭವ ಅನ್ನೋವಾಗ ಎಲ್ಲ ಆಸ್ಪೆಕ್ಟ್ಸಲ್ಲೂ, ಎಲ್ಲ ಆಸ್ಪೆಕ್ಟ್ ಆಫ್ ದ ಲೈಫಲ್ಲೂ ನಮಗೆ ಯಶಸ್ಸನ್ನು ಸಿಗಲಿ ಅನ್ನೋದು ಯಶಸ್ವಿ ಭವ. ಆ ಪದದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಫಂಕ್ಷನ್ನ. ಒಂದು ಚಿಕ್ಕ ಮೆಡಿಟೇಷನಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಿದ್ದೀವಿ. ಮಾಡೋಣವಾ? ಓಕೆ. ಎಲ್ಲರೂ ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಬೆನ್ನೆಲುಬನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ, ಕಣ್ಗಳನ್ನು ಮುಚ್ಕೊಳ್ಳಿ, ಕೈಗಳೆರಡನ್ನು ಪೋಣಿಸ್ಕೊಳ್ಳಿ, ಬಾಡಿಯನ್ನು ರಿಲ್ಯಾಕ್ಸ್ಡಾಗಿ ಇಟ್ಕೊಳ್ಳಿ. ಬಾಡಿಯನ್ನು ರಿಲ್ಯಾಕ್ಸ್ಡಾಗಿ ಇಟ್ಕೊಳ್ಳಿ, ಕಣ್ಗಳನ್ನು ಮುಚ್ಕೊಳ್ಳಿ. ಒಂದು 5-10 ನಿಮಿಷದವರೆಗೂ ನಿಮಗೆ ನಿಮ್ಮ ಒಳಗಡೆ ನೀವು ಮುಳುಗಿರ್ತೀರ. ಈಗ ಈ ಸಂಸ್ಥೆಗೆ ಆಲ್ರೆಡಿ ನೀವು ಜಾಯ್ನ್ ಆಗಿದ್ದರೆ, ಇಲ್ಲಿರೋ ಕೋರ್ಸ್ನ ನೀವು ಆಲ್ರೆಡಿ ತಗೊಂಡಿದ್ದಿದ್ರೆ, ನೀವು ಕಾನ್ಷಿಯಸ್ ಮೈಂಡ್ ಸ್ಟೇಟಲ್ಲಿ ನಿಮ್ಮ ಮನಸ್ಸನ್ನು ಇಡ್ಬೋದು. ಈ ಆರ್ಗನೈಸೇಷನ್ಗೆ ಹೊಸದು, ನನಗಿನ್ನೂ ಗೊತ್ತಿಲ್ಲ ಅನ್ನೋರು ನಿಮ್ಮ ಶ್ವಾಸದ ಮೇಲೆ, ನಿಮ್ಮ ಬ್ರೀತಿಂಗ್ನಲ್ಲಿ ನಿಮ್ಮ ಗಮನವನ್ನು ಇಡಿ. ಬ್ರೀತ್ ಹೇಗಾಗ್ತದೆ, ನಿಧಾನಕ್ಕೆ ಒಳಗೋಗೋದು, ನಿಧಾನಕ್ಕೆ ಹೊರಗಡೆ ಬರ್ತಾ ಇರುತ್ತೆ. ಅದನ್ನು ನೀವು ಅಷ್ಟೇ ನಿಧಾನವಾಗಿ ಗಮನಿಸ್ತಾ ಇರಿ. ಎಷ್ಟಕ್ಕೆಷ್ಟು ನೀವು ಗಮನವನ್ನು ಅಲ್ಲಿಡ್ತೀರೋ ಅಷ್ಟಕ್ಕಷ್ಟು ನೀವು ಒಳಗಡೆ ಹೋಗ್ತಿರ್ತೀರ. ಯಶಸ್ವಿ ಭವ. ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನು ಉಜ್ಜಿಕೊಳ್ತಾ, ಕೈಗಳಲ್ಲಿರುವ ಎನರ್ಜಿಯನ್ನು ನಿಮ್ಮ ಮುಖದಲ್ಲಿ ಅಪ್ಲೈ ಮಾಡಿಕೊಂಡು ನಿಧಾನವಾಗಿ ಕಣ್ಗಳನ್ನು ತೆಗೆದು ನಿಮ್ಮ ಅಂಗೈಗಳನ್ನು ನೋಡಿ. ಯಶಸ್ವಿ ಭವ. ಈಗ 4ನೇ ವರ್ಷದ ಆ್ಯನಿವರ್ಸರಿಗೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾಯಿದ್ದೀವಿ. ನನ್ನ ಹೆಸರು ಯೋಗೇಶ್ವರ್ ಅಂತ. ನಾನು JPMC ಅನ್ನೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಮುಖ್ಯ ಅತಿಥಿಗಳನ್ನು ಸ್ಟೇಜ್ಗೆ ಕರೆಯೋದಕ್ಕೆ ಕೇಳ್ಕೊತಿದ್ದೀನಿ. ಮೊದಲನೇದಾಗಿ ನಮ್ಮ KSY ಸಂಘದ ಫೌಂಡರ್ ಮತ್ತು ನಮ್ಮೆಲ್ಲರಿಗಿಂತ ಮುಂದೆ ನಿಂತು ಲೀಡ್ ಮಾಡ್ತಾ ಇರುವ ಒಬ್ಬ ಲೀಡರ್, ಮತ್ತು ನಮ್ಮೆಲ್ಲರಿಗೂ ಹೇಗೆ ನಡ್ಕೊಂಡು ಹೋಗಬೇಕು ಅಂತ ದಾರಿ ತೋರಿಸ್ತಾ ಇರುವಂಥ ಒಬ್ಬ ಗುರು ಆಗಿರುವಂಥ ನಮ್ಮ ವೆಂಕಟೇಶ್ ಸರ್ ಅವರನ್ನು ಮೊದಲು ಸ್ಟೇಜ್ಗೆ ಬರೋದಕ್ಕೆ ಕೇಳ್ಕೊತಿದ್ದೀನಿ.
ಎರಡನೇದಾಗಿ ವಿನಯ್ ಸರ್ನ ನಾನು ಮೇಲ್ಗಡೆ ಸ್ಟೇಜ್ಗೆ ಬರೋದಾಗಿ ಕೇಳ್ಕೊತಿದ್ದೀನಿ. ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ಸರ್, ಪರವಾಗಿಲ್ಲ. ಮೂರನೇದಾಗಿ ಸುಬ್ರಹ್ಮಣಿ ಸರ್ ಅವ್ರನ್ನ ನಾವು ಸ್ಟೇಜ್ಗೆ ಬರೋದಕ್ಕೆ ಕೇಳ್ಕೊತಿದ್ದೀವಿ. ಹಾಗೆ ಮಂಜುಳಾ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀವಿ. ಜೊತೆಗೆ ರಾಧಾ ಪಾಟೀಲ್ ಮ್ಯಾಮ್ ಕೂಡ ಬರಬೇಕು ಅಂತ ಕೇಳ್ಕೊತಿದ್ದೀವಿ. ಎಲ್ಲರಿಗೂ ಇಲ್ಲಿ ಸೀನಿಯರ್ ಆಗಿ ಭಾಳ ವರ್ಷದಿಂದ ಎಲ್ಲರಿಗೂ ಸೇವೆಯನ್ನು ಕೊಡ್ತಾ ಇರುವಂಥ ಇನ್ನೊಬ್ಬ ವ್ಯಕ್ತಿ ಚಿತ್ತರಂಜನ್ ಸರ್ ಅವರನ್ನು ಕೂಡ ವೇದಿಕೆಗೆ ಕರಿತಾ ಇದ್ದೀವಿ. ಸೊ ದಯವಿಟ್ಟು ಬರಬೇಕು. ಈ ವೆಲ್ಕಮನ್ನು ಇನ್ನೂ ಸ್ವಲ್ಪ ಬ್ಯೂಟಿಫೈ ಮಾಡೋದಕ್ಕೋಸ್ಕರ ಈಗ ವೆಂಕಟೇಶ್ ಸರ್ ಅವ್ರಿಗೆ ಒಂದು ಹೂವನ್ನು ಕೊಟ್ಟು ಲೋಗನಾಥನ್ ಸರ್ ಅವರು ಅವ್ರನ್ನ ವೆಲ್ಕಮ್ ಮಾಡ್ತಿದ್ದಾರೆ. ವಿನಯ್ ಅವರಿಗೆ ಮುರುಗೇಶನ್ ಅವರು ಹೂವನ್ನು ಕೊಡಲಿಕ್ಕೆ ಬರ್ತಿದ್ದಾರೆ, ವೆಲ್ಕಮ್ ಮಾಡಲಿಕ್ಕೆ. ಹಾಗೆ ಸಂತೋಷ್ ಬರಬೇಕು ಅಂತ ಕೇಳ್ಕೊತೀನಿ. ಸುಬ್ರಹ್ಮಣಿ ಸರ್ ಅವ್ರಿಗೆ ಹಾಗೆ ಈಗ ಸವಿತಾ ಮ್ಯಾಮ್ ಅವರು ಮಂಜುಳಾ ಮ್ಯಾಮ್ ಅವ್ರಿಗೆ ವೆಲ್ಕಮ್ ಮಾಡ್ತಾರೆ. ಈಗ ಅನು ಮೇಡಮ್ ಅವರು ರಾಧಾ ಪಾಟೀಲ್ ಅವರಿಗೆ ಹೂವನ್ನು ಕೊಟ್ಟು ವೆಲ್ಕಮ್ ಮಾಡ್ತಾರೆ. ರಾಕೇಶ್ ಅವರು ಚಿತ್ತರಂಜನ್ ಸರ್ಗೆ ಹೂವನ್ನು ಕೊಟ್ಟು ವೆಲ್ಕಮ್ ಮಾಡಲಿದ್ದಾರೆ. ಬನ್ನಿ. ಓಕೆ, ಸ್ಟೇಜ್ ಮೇಲಿರುವಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವೆಲ್ಕಮ್. ಮತ್ತು ಇಲ್ಲಿ ಬಂದು ವೆಲ್ಕಮ್ ಮಾಡಿದವ್ರಿಗೂ ನನ್ನ ವೆಲ್ಕಮ್ ಇದೆ. ಇಲ್ಲಿ ಬಂದಿರುವ ಎಲ್ಲ ಸಹೋದರ ಸಹೋದರಿಯರುಗಳಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳು. ಬಂದದಕ್ಕಾಗಿ ಧನ್ಯವಾದಗಳು ಕೂಡ. ಈಗ ಈಗ ಯಾವುದೇ ಒಂದು ಈವೆಂಟ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾವು ಬೆಳಕನ್ನು ತಗೊಂಡು, ಅರಿವಿನ ಬೆಳಕು ಅದನ್ನು ತಗೊಂಡು ಅಲ್ಲಿಂದ ನಾವು ಮಾಡೋವಾಗ ಏನಾಗುತ್ತೆ, ಆ ಅರಿವು ಆ ಈವೆಂಟನ್ನು ಸಂಪೂರ್ಣವಾಗಿ ತಗೊಂಡೋಗುತ್ತೆ, ನಡೆಸ್ಕೊಂಡು ಹೋಗುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ. ಅದರ ಪ್ರಕಾರ ಆ ಅರಿವಿನ ಸಂಕೇತವಾಗಿ ದೀಪವನ್ನು ಬೆಳಗಿಸಿ ಈಗ ನಾವು ಇದನ್ನು ಪ್ರಾರಂಭ ಮಾಡಿಸ್ತಿದ್ದೀವಿ. ದೀಪವನ್ನು ಹಚ್ಚೋದಕ್ಕೆ ನಾನು ವೆಂಕಟೇಶ್ ಸರ್ ಅವ್ರನ್ನ, ಲೋಗನಾಥನ್ ಸರ್, ಮಂಜುಳಾ, ರಾಧಾ ಪಾಟೀಲ್, ಚಿತ್ತರಂಜನ್ ಇವರನ್ನು ಕರೀತಾ ಇದ್ದೀನಿ. ಅವರು